ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜುಲೈ 19ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ತನಗಾಗಿ ಇಸ್ರಾಯೇಲು ಸೊಂಪಾಗಿ ಬೆಳೆದ ದ್ರಾಕ್ಷಲತೆಯಾಗಿದೆ, ಹಣ್ಣು ಬಿಟ್ಟುಕೊಂಡಿದೆ. ಅದರ ಹಣ್ಣುಗಳು ಹೆಚ್ಚಿದಷ್ಟು ಯಜ್ಞವೇದಿಗಳನ್ನು ಹೆಚ್ಚಿಸಿಕೊಂಡಿದೆ. ಅದರ ಭೂಮಿಯು ಎಷ್ಟು ಒಳ್ಳೆಯದೋ ಅಷ್ಟು ಒಳ್ಳೆಯ ವಿಗ್ರಹ ಸ್ತಂಭಗಳನ್ನು ಮಾಡಿಕೊಂಡಿದೆ. ಹೋಶೇಯ 10:1. ದ್ರಾಕ್ಷಿ ತೋಟವನ್ನು ನೆಟ್ಟವನು ಅದು ಫಲವನ್ನು ಕೊಡುವುದನ್ನು ಖಂಡಿತವಾಗಿ ನಿರೀಕ್ಷಿಸುತ್ತಾನೆ. ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಸುತ್ತ ಬೇಲಿ ಕಟ್ಟುತ್ತಾನೆ ಆ ನಿರೀಕ್ಷೆಯಲ್ಲಿ. ಆದರೆ ಕೆಲವು ಬಳ್ಳಿಗಳು ಮಾತ್ರ ಒಳ್ಳೆಯ ಫಲವನ್ನು ಕೊಡುತ್ತದೆ. ಇಸ್ರೇಲ್ ಜನರ ಬಗ್ಗೆ ಕರ್ತನು ಏನು ಹೇಳುತ್ತಾನೆ? ಇಸ್ರಾಯೇಲ್ ಸೊಂಪಾಗಿ ಬೆಳೆದ ದ್ರಾಕ್ಷಲತೆಯಾಗಿದೆ, ಹಣ್ಣುಗಳಿದ್ದರೂ ಕಾರಣ ನಾಟಿ ನೀರು ಗೊಬ್ಬರ ಹಾಕಿದರೂ ಪ್ರಯೋಜನವಿಲ್ಲ. ಇದು ತೋಟಗಾರನಿಗೆ ಅಥವಾ ಯಜಮಾನನಿಗೆ ಫಲವನ್ನು ಕೊಡುವುದಿಲ್ಲ, ಆದರೆ ತನಗೆ ಮಾತ್ರ. ಇಂದಿಗೂ ಅಷ್ಟೇ ಸ್ವಾರ್ಥಿಗಳು ಅನೇಕರಿದ್ದಾರೆ. ಒಬ್ಬ ವ್ಯಕ್ತಿಯು ದುಬಾರಿ ಹಸುವನ್ನು ಖರೀದಿಸಿದನು. ಅದು ಹೆಚ್ಚು ಹಾಲು ನೀಡುತ್ತದೆ ಎಂದು ಭಾವಿಸಿ ಸರಿಯಾದ ಸಮಯದಲ್ಲಿ ಅದು ಗರ್ಭಧರಿಸಿತು ಮತ್ತು ಕರುವಿಗೆ ಜನ್ಮ ನೀಡಿತು. ಮಾಲೀಕನು ಹಸುವಿಗೆ ಹಾಲು ಕೊಡಲು ಮುಂದಾದಾಗ ಅದು ಅವನನ್ನು ಹತ್ತಿರಕ್ಕೆ ಬರಲು ಬಿಡಲಿಲ್ಲ. ಅದು ತನ್ನ ಮರಿಗೂ ಹಾಲು ಕೊಡದೆ ಒದ್ದು ತಳ್ಳಿತು. ಹೀಗಾಗಿ ಮಾಲೀಕನು ಹಾಲು ಮಾರುವವರನ್ನು ಕರೆಸಿ ಸಹಾಯವನ್ನು ಕೇಳಿದನು ಮತ್ತು ಅವನು ಕಂಟೈನರ್ನೊಂದಿಗೆ ಬಂದಾಗ ಹಸು ಅವನಿಗೆ ಒದೆಯಿತು. ಹಾಲುಗಾರನ ಹಲ್ಲುಗಳನ್ನು ಹಾನಿಗೊಳಿಸಿತು ಮತ್ತು ಅವನು ತನ್ನನ್ನು ಹಸುವಿನಿಂದ ರಕ್ಷಿಸಿಕೊಳ್ಳಲು ಓಡಿ ಹೋಗಬೇಕಾಯಿತು. ಇಂದು ಅನೇಕ ಜನರು ಸ್ವಾರ್ಥ ಜೀವನ ನಡೆಸುತ್ತಿದ್ದಾರೆ. ದೇವರು ಅವರನ್ನು ಆಶೀರ್ವದಿಸುತ್ತಾನೆ, ಅವರಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಾನೆ ಮತ್ತು ಉದ್ಯೋಗವನ್ನು ನೀಡುತ್ತಾನೆ. ಆದರೆ ಅವರು ಹಣವನ್ನು ಸಂಪಾದಿಸಲು ಪ್ರಾರಂಭಿಸಿದ ತಕ್ಷಣ ಅವರು ಎಲ್ಲವನ್ನೂ ತಮ್ಮ ಮೇಲೆ ಖರ್ಚು ಮಾಡಿಕೊಳ್ಳುತ್ತಾರೆ ಮತ್ತು ಕರ್ತನ ಸೇವೆಗಳಿಗೆ ಅಥವಾ ಸುವಾರ್ಥ ಬೋಧಕ ಕೆಲಸಕ್ಕೆ ಏನನ್ನೂ ನೀಡುವುದಿಲ್ಲ. ಅವರು ತಮ್ಮ ಗಳಿಕೆಯ ಯೆಹೋವನ ಪಾಲನ್ನು ತೆಗೆದಿಡುವುದಿಲ್ಲ. ಅವು ಫಲ ಕೊಡದ ಬಳ್ಳಿಗಳಾಗಿ ಉಳಿಯುತ್ತವೆ. ವಿಶ್ವವಿದ್ಯಾನಿಲಯದಲ್ಲಿ ನನ್ನ ಬ್ಯಾಚ್ಮೆಟ್ಗಳಲ್ಲಿ ಒಬ್ಬನು ಅದ್ದೂರಿಯಾಗಿ ಖರ್ಚು ಮಾಡುತ್ತಿದ್ದನು. ಅವನು ಒಂದು ದಿನದಲ್ಲಿ ಅನೇಕ ಸಿಗರೆಟುಗಳನ್ನು ಉಜ್ಜುವನು ಮತ್ತು ರೆಸ್ಟೋರೆಂಟ್ಗಳಲ್ಲಿ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡುವನು. ಹಾಗಾಗಿ ಅವನು ಶ್ರೀಮಂತ ಕುಟುಂಬದಿಂದ ಬಂದವನು ಎಂದು ನಾನು ಭಾವಿಸಿದೆ. ಆದರೆ ಒಮ್ಮೆ ನಾನು ಅವನ ಮನೆಗೆ ಹೋದಾಗ ಅವನು ತುಂಬ ಬಡ ಕುಟುಂಬದಿಂದ ಬಂದವನು ಎಂದು ನಾನು ಕಂಡುಕೊಂಡೆ. ಅವನ ತಂದೆಯು ನನಗೆ ಹೇಳಿದರು, ನನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ ನಾನು ನನ್ನ ಎಲ್ಲ ಜಾಮೀನು ಮತ್ತು ಆಸ್ತಿಯನ್ನು ಮಾರಿದ್ದೇನೆ. ನನ್ನ ಹೆಂಡತಿ ಮತ್ತು ನಾನು ದಿನಕ್ಕೆ ಒಂದು ಹೊತ್ತು ಊಟವನ್ನು ಮಾತ್ರ ತಿನ್ನುತ್ತೇವೆ ಮತ್ತು ಉಳಿದ ಹಣವನ್ನು ತ್ಯಾಗ ಮಾಡಿ ಆ ಹಣವನ್ನು ಮಗನ ಶೈಕ್ಷಣಿಕ ವೆಚ್ಚಕ್ಕೆ ಕಳುಹಿಸುತ್ತೇವೆ. ಮಗನು ಆ ಹಣವನ್ನು ಬೇಜವಾಬ್ದಾರಿಯಿಂದ ಹೇಗೆ ಖರ್ಚು ಮಾಡುತ್ತಾನೆ ಎಂದು ಹೇಳಿದರು. ನಾನು ತಕ್ಷಣ ಯೋಚಿಸಿದೆ ಮತ್ತು ನನಗೆ ದುಃಖವಾಯಿತು. ಇದು ಸಂಪೂರ್ಣವಾಗಿ ಸ್ವಾರ್ಥಿ ಮತ್ತು ಫಲಪ್ರದ ಜೀವನ. ದೇವರ ಮಕ್ಕಳೇ, ನೀವು ಕರ್ತನಿಗೋಸ್ಕರ ಫಲವನ್ನು ಕೊಡಬೇಕಾದರೆ ನೀವು ಕರ್ತನಿಗಾಗಿ ಬದುಕಬೇಕು ಮತ್ತು ಅವನ ಸೇವೆಯನ್ನು ಮಾಡಬೇಕು. ನಿಮ್ಮ ಆತ್ಮದಲ್ಲಿ ಹೊರೆಯೊಂದಿಗೆ ನೀವು ಕುರುಬನಿಲ್ಲದ ಕುರಿಗಳಂತಿರುವ ಜನರನ್ನು ಹುಡುಕಬೇಕು. ನಿಮಗಾಗಿ ಗುಲಾಮನ ರೂಪವನ್ನು ತಳೆದ ಕರ್ತನಾದ ಯೇಸು ಶಿಲುಬೆಯ ಮರಣದಂಡನೆಗೆ ತನ್ನನ್ನು ತಗ್ಗಿಸಿಕೊಂಡನು ಮತ್ತು ನಿಮಗಾಗಿ ತನ್ನ ಕೊನೆಯ ಹನಿ ರಕ್ತವನ್ನು ನೀಡಿದನು. ನೀವು ಅವನಿಗಾಗಿ ಫಲವನ್ನು ಕೊಡುವುದಿಲ್ಲವೇ? ನೆನಪಿಡಿ, ಯಾವ ಸಿಪಾಯಿಯಾದರೂ ಸ್ವಂತ ಖರ್ಚಿನಿಂದ
ಯುದ್ಧಕ್ಕೆ ಹೋಗುವುದುಂಟೆ? ದ್ರಾಕ್ಷೆ ತೋಟವನ್ನು ಮಾಡಿದವನು ಅದರ ಫಲವನ್ನು ತಿನ್ನದೆ ಇರುವುದುಂಟೆ? ಪಶುಗಳನ್ನು ಸಾಕಿದವನು ಅವುಗಳ ಹೈನಿನಿಂದ ಜೀವಿಸದೆ ಇರುವುದುಂಟೋ? 1 ಕೊರಿಂಥದವರಿಗೆ 9:7. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.